ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವ್ಲಾಗ್. ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಬಂಡಜ್ಜ ಫಾಲ್ಸ್ ಹತ್ರ ಯಾವುದೋ ಒಂದು ಚಿಕ್ಕ ಹಳ್ಳಿ ಎಲ್ಲಿದ್ದೀವಿ. 3 ದಿನ ಆಯ್ತು ಹೋಮ್ ಸ್ಟೇ ಮಾಡಿ. 3 ದಿನದಲ್ಲಿ ಒಂದೇ ಒಂದು ದಿನ ಬಂಡಜ್ಜ ಟ್ರೆಕ್ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಉಳಿದ ದಿನ ಎಲ್ಲ ಮಲಗಿದ್ದೀವಿ. ಯಾಕೆ ಅಂದ್ರೆ ನೀವು ನೋಡ್ಬೋದು, ಫುಲ್ಲು ಮಳೆ. ಫುಲ್ ಮಳೆ ಅಂದ್ರೆ ಯಾವ ರೇಂಜಿ ಮಳೆ ಅಂದ್ರೆ ಹೊರಗಡೆ ಹೋಗಕ್ ಆಗ್ತಿಲ್ಲ, ಬೈಕ್ ಓಡ್ಸಕ್ ಆಗ್ತಿಲ್ಲ. ನೋಡ್ಬೋದು, ನಿನ್ನೆ ಒಂದೇ ಟ್ರಿಪ್ ಹೋಗಿದ್ ಬೈಕ್ ಯಾವ ತರ ಆಗೋಗಿದೆ ಅಂತ. ಪಕ್ಕದಲ್ಲೆಲ್ಲ ಕಾಫಿ ಎಸ್ಟೇಟ್ ಎಲ್ಲ ಇದೆ, ಆದ್ರೆ ಮಳೆ ಮಾತ್ರ ಬರ್ತಾನೆ ಇದೆ. ನೀವೇನಾದ್ರೂ ಮಳೆಗಾಲದಲ್ಲಿ ಮಲ್ನಾಡ್ ಸೈಡ್ ಏನಾದ್ರು ಟ್ರಿಪ್ ಮಾಡಿದ್ರೆ ಸ್ವಲ್ಪ ಮಳೆ ಕಡಿಮೆ ಆದ್ಮೇಲೆ ಬನ್ನಿ. ಈ ಮಳೆಗೆ ಏನೇನೋ ನೋಡಕ್ ಆಗಲ್ಲ. ಮಳೆನ ಅದು ಮುಂಗಾರು ಮಳೆ 2 ಮೂವಿಯಲ್ಲಿ ಹೇಳ್ತಾರಲ್ಲ, ಇದೇನು ಮಲ್ನಾಡ ಬಚ್ಚಿನ ಮನೆನಾ ಅಂತ. ಹೇಳ್ಬೇಕು ಅಂತಂದ್ರೆ ನಾವು ಬಟ್ಟೆ ಎಲ್ಲ ಇಲ್ಲಿ ಒಣ ಹಾಕಿದೀವಿ. 3 ದಿವಸ ಆಯ್ತು ಒಣ ಹಾಕಿ, ಸ್ವಲ್ಪನೂ ಒಣಗಿಲ್ಲ, ಏನೂ ಇಲ್ಲ. ನೀವ್ ಯಾರಾದ್ರೂ ಬೈಕರ್ ಬಂದ್ರೆ ಬೈಕ್ ಅಂತೂ ಓಡ್ಸಕ್ಕೂ ಆಗಲ್ಲ, ಅಷ್ಟು ಮಳೆ. ಅನ್ಕೋಬಹುದು ಹೆಲ್ಮೆಟ್ ಇದೆ, ಗೇರ್ಸ್ ಇದೆ ಅಂತ. ಆ ಹೆಲ್ಮೆಟ್ಸ್ ಗೇರ್ಸ್ ಇದ್ರು ಮುಂದೆ ದಾರಿನೇ ಕಾಣಿಸಲ್ಲ. ಅವಾಗ ಯಾವ ತರ ಓಡಿಸ್ತೀರಾ ಬೈಕ್? ನೋಡಿ, ಫುಲ್ಲು ಮಳೆ ಅಂದ್ರೆ ಹೇಳ್ಬಾರ್ದು, ಆ ಲೆವೆಲಲ್ಲಿ ಮಳೆ ಇದೆ ಈ ಕಡೆ. ತಾಳಿ, ನಾನು ಹಂಗೆ ನಿಮ್ಗೆ ವ್ಯೂ ತೋರಿಸ್ತೀನಿ ನಾವಿರೋ ಹೋಮ್ ಸ್ಟೇ ಇಂದ. ನೋಡ್ಬೋದು ಯಾವ ರೇಂಜಿಗೆ ಮಳೆ ಆಗ್ತಾ ಇದೆ ಅಂತ. ಬೆಟ್ಟ ಗುಡ್ಡ ಎಲ್ಲ ಇದೆ, ಅದೇ ಬಟ್ ನೋಡಕ್ ಆಗಲ್ಲ. ಬೆಟರ್ ನೀವೇನಾದ್ರೂ ಇವಾಗ ಏನಾದ್ರು ಪ್ಲಾನ್ ಮಾಡಿದ್ರೆ ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡ್ಕೊಂಡು ಮಳೆ ಕಡಿಮೆ ಆದ್ಮೇಲೆ ಬನ್ನಿ. ಇವತ್ತಿಗೆ 4 ದಿನದಿಂದ ಫುಲ್ ಮಳೆ ಅಂತೆ. ಯಾವುದು ವೆಹಿಕಲ್ ಅಷ್ಟೊಂದು ಓಡಾಡ್ತಿಲ್ಲ. ಹಾಯ್ ಗಾಯ್ಸ್, ಮಳೆ ಹೆಂಗಿದೆ? ಮಳೆ ಹೆಂಗಿದೆ? ಭಾರಿ ಮಳೆ ಬಿಡಪ್ಪ. ಏನ್ ಬಚ್ಚಲು ಮನೆ ನೀರು ಹೊರಗೆ ಒಳಕ್ ಹೋಗಕ್ಕಾಗಲ್ಲ. ಈ ಕಡೆ ಬಡವ್ರ ಬಗ್ಗೆ ಬದುಕಾಗಲ್ಲ, ಈ ಕಡೆ ಬಳಕ. ಗೈಸ್, ನೀವು ನೋಡ್ಬೋದು, 5,000 ರೂಪಾಯಿ ಕೊಟ್ಟು ರೂಮ್ ಮಾಡಿದೀವಿ. 2 ದಿವಸ ಮಲಗಿದೀವಿ. ಮೇಲ್ ನೋಡ್ಬೋದು ನೀವು, ಇದೆಲ್ಲ RCC. ಆದ್ರೆ ಇಲ್ಲಿ ಬನ್ನಿ ತೋರಿಸ್ತೀನಿ. ಈ 5 ಬೆಡ್ ಮಳೆಗಂತ ಬಿಟ್ಬಿಟ್ಟಿದೀವಿ. ನೋಡಿ, RCC ಮನೆನೇ ಸೋರ್ತಾ ಇದೆ, ಆ ರೇಂಜಿಗೆ ಮಳೆ ಆಗಿದೆ. ಬರ್ತೀನಿ ಅಂತಂದ್ರೆ ನಿಮ್ ದುರಾದೃಷ್ಟ, ಅನುಭವಿಸಿ. ಇದಾರೆ ನಮ್ಮ ಹುಡುಗರು, ಬಟ್ ರೆಡಿ ಆಗ್ತಾರಷ್ಟೇ, ಎಲ್ಲೂ ಹೋಗಲ್ಲ. ಯಾಕಂದ್ರೆ ಮಳೆ. ಓಕೆ ಗೈಸ್, ಮತ್ತೆ ಇನ್ನೊಂದು ಗಂಟೆಯಲ್ಲಿ ಇರ್ತೀನಿ. ಏನಾದ್ರು ಅಪ್ಡೇಟ್ ಬಂದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್, ಫಾಲೋ, ಲೈಕ್ ಎಲ್ಲ ಮಾಡ್ತಾ ಇರಿ.